ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಸಂಕಷ್ಟದಲ್ಲಿ RCB. ಹೌದು, ಯಾಕೆ ಈ ರೀತಿಯಾದಂತಹ ಮಾತು ಬರ್ತಾ ಇದೆ ಅಂತ ಹೇಳಿದ್ರೆ, RCBಯ ಹೆಡ್ ಕೋಚ್ ಏನಿದ್ದಾರೆ ಅವರು ಇವಾಗ RCB ಇಂದ ಹೊರಗಡೆ ಹೋಗುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಸೊ ಯಾಕಿರ್ಬೋದು ಅಂತ ಹೇಳಿದ್ರೆ, ಇಂಗ್ಲೆಂಡ್ ತಂಡದ ಕೋಚಿಂಗ್ಗೆ ನಮ್ಮ RCBಯ ಕೋಚ್ ಆದಂತಹ ಆಂಡಿ ಫ್ಲವರ್ ಏನಿದ್ದಾರೆ ಅವರು ಹೋಗ್ತಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಆದ್ರೆ ಇದು ಯಾವುದಕ್ಕೂ ಕೂಡ ಆಂಡಿ ಫ್ಲವರ್ ಅವರ ಕಡೆಯಿಂದ ಯಾವುದೇ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಆದ್ರೂ ಕೂಡ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇರೋದಂತೂ ನಿಜ ಆಗಿರ್ತದೆ. ನೋಡೋದಾದ್ರೆ ಬ್ರೆಂಡನ್ ಮೆಕ್ಲಮ್ ಏನಿದ್ದಾರೆ ಇಂಗ್ಲೆಂಡ್ ತಂಡದಿಂದ ಹೊರಗಡೆ ಹೋಗಿದ್ದಾರೆ. ಅದು ಕೋಚಿಂಗ್ ಹುದ್ದೆಯಿಂದ ಕೆಳಗಡೆ ಇಳಿದಿದ್ದಾರೆ. ಸೊ ಆ ಒಂದು ಹುದ್ದೆಗೆ ಇವಾಗ ಆಂಡಿ ಫ್ಲವರ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಅಂತ ಕೇಳಿ ಬರ್ತಾ ಇದೆ. ಸೊ ನೋಡೋದಾದ್ರೆ ಆಂಡಿ ಫ್ಲವರ್ RCB ಯೊಂದಿಗೆ 2 ಬಾರಿ ಕಪ್ ವಿಜೇತರಾಗಿದ್ರು. ಸೊ ಬೆಸ್ಟ್ ಕೋಚ್ ಆಗಿದ್ರು ನಮ್ಮ RCBಯ ಪಾಲಿಗೆ. ಒಂದ್ ವೇಳೆ ಅವ್ರು ಏನಾದ್ರು ಹೋದ್ರೆ ನಮ್ಮ RCBಗೆ ನುಂಗಲಾರದ ತುತ್ತಾಗ್ತದೆ ಅಂತ ಹೇಳ್ಬೋದಾಗಿರ್ತದೆ. ಯಾಕಂತ ಹೇಳಿದ್ರೆ RCBಯನ್ನು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗಿದ್ದು ಈ ಆಂಡಿ ಫ್ಲವರ್ ಆಗಿರ್ತಾರೆ. ಸೊ ಏನಾಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ RCBಯ ಭವಿಷ್ಯ ಅನ್ನೋದು ನಾವು ಕಾದ್ ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ ಪಟ್ಟ ಸಿಗಲಿದೆಯಾ? ಹೌದು, ಈ ರೀತಿಯಾದಂತಹ ಅಪ್ಡೇಟ್ಗಳು ಕೇಳಿ ಬರ್ತಾ ಇದೆ. ಜಿಂಬಾಬ್ವೆ ಸೀರೀಸ್ ಏನಿದೆ ಅದು ಮುಗಿದ ತಕ್ಷಣ ಸಂಜು ಸ್ಯಾಮ್ಸನ್ ಅವರನ್ನು ಕ್ಯಾಪ್ಟನ್ಸಿ ರೇಸ್ಗೆ ಇಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ನಮ್ಮ ಸಂಜು ಸ್ಯಾಮ್ಸನ್ ಅಂತ ಹೇಳಲಾಗ್ತಾ ಇದೆ. T20 ಕ್ಯಾಪ್ಟನ್ಸಿ ನೋಡ್ತಾ ಇದ್ರೆ ಯಾರು ಪರ್ಮನೆಂಟ್ ಕ್ಯಾಪ್ಟನ್ ಆಗ್ತಾರೆ ಅನ್ನೋದಕ್ಕೂ ಇನ್ನೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ. ಸೊ ಶ್ರೇಯಸ್ ಅಯ್ಯರ್ ಉತ್ತಮ ಕಂಟೆಂಡರ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಶ್ರೇಯಸ್ ಅಯ್ಯರ್ ಸತತ ಸೋಲಿನ ಸುಳಿಯಲ್ಲಿ ಸಿಲುಕಿದ್ದಾರೆ. ಸೊ ನೋಡೋದಾದ್ರೆ ಆ ರೇಸಿಗೆ ಇವಾಗ ಫಿಟ್ ಆಗೋದು ಸಂಜು ಸ್ಯಾಮ್ಸನ್ ಅಂತ ಹೇಳಲಾಗ್ತಾ ಇದೆ. ಜಿಂಬಾಬ್ವೆ ಸೀರೀಸ್ ಏನಿದೆ ಅದು ಶ್ರೇಯಸ್ ಅಯ್ಯರ್ಗೆ ಕೊನೆಯ ಸೀರೀಸ್ ಆಗ್ಬೋದು ಅಂತ ಕೆಲವೊಂದು ಅಪ್ಡೇಟ್ಗಳು ಕೂಡ ಬರ್ತಾ ಇದ್ದಾವೆ. ಆದ್ರೆ ಇಲ್ಲಿ ಒಂದು ಗಮನಿಸಬೇಕು, BCCI ಕಡೆಯಿಂದ ಯಾವುದೊಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಆದ್ರೆ ಸಂಜು ಸ್ಯಾಮ್ಸನ್ಗೆ ಉತ್ತಮ ಅಪರ್ಚುನಿಟಿ ಎಂಬಂತೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ಸಿ ಸಿಗ್ಬಹುದು ಅಂತ ಕೆಲವೊಂದು ಮೂಲಗಳು ತಿಳಿಸ್ತಾ ಇದ್ದಾವೆ. ಸೊ ನೋಡೋದಾದ್ರೆ ಸಂಜು ಸ್ಯಾಮ್ಸನ್ T20 ವರ್ಲ್ಡ್ ಕಪ್ ವಿನ್ ಆಗೋದಕ್ಕೆ ಮೇನ್ ರೀಸನ್ ಅಂತ ಹೇಳ್ಬಹುದು. ಅವರ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇಂದ ನಮ್ಮ ಟೀಮ್ ಇಂಡಿಯಾ 3ನೇ ಬಾರಿ ಟ್ರೋಫಿಯನ್ನು ಎತ್ತಿ ಹಿಡಿದಿತ್ತು. ಸೊ ಆ ಒಂದು ಕಾರಣಕ್ಕೆ ಸಂಜು ಸ್ಯಾಮ್ಸನ್ ಹೆಸರು ಮುಂಚೂಣಿಯಲ್ಲಿದೆ ಅಂತ ಹೇಳ್ಬಹುದಾಗಿರ್ತದೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಕ್ರಿಕೆಟ್ ಐರ್ಲೆಂಡ್ ಇಂದ ಮಾಸ್ಟರ್ ಸ್ಟ್ರೋಕ್. ಹೌದು, ಕ್ರಿಕೆಟ್ ಐರ್ಲೆಂಡ್ ಏನಿದೆ ಇವಾಗ ಜೊನಾಥನ್ ಟ್ರಾಟ್ ಅವರನ್ನು ತಮ್ಮ ಹೆಡ್ ಕೋಚ್ ಆಗಿ ನೇಮಕ ಮಾಡಿದ್ದಾರೆ. ಅದು ಕೇವಲ ಶಾರ್ಟ್ ಟರ್ಮ್ ಆಗಿರ್ತದೆ. ಅಂದ್ರೆ 14 ಅಥವಾ 15 ದಿನಗಳವರೆಗೆ ಅವರನ್ನು ಕೋಚಿಂಗ್ ಸ್ಟಾಫ್ ಆಗಿ ಆಯ್ಕೆ ಮಾಡಿರ್ತಾರೆ. ರೀಸನ್ ಏನಂತ ಹೇಳಿದ್ರೆ ಅಫ್ಘಾನಿಸ್ತಾನ ವಿರುದ್ಧ ಇರುವ ODI ಸೀರೀಸ್ಗೆ ಈ ಒಂದು ಆಯ್ಕೆ ಮಾಡಿರ್ತಾರೆ. ಆದ್ರೆ ಜೊನಾಥನ್ ಟ್ರಾಟ್ ಅವರನ್ನು ಆಯ್ಕೆ ಮಾಡಿದ್ದು ಅವರು ಅಫ್ಘಾನಿಸ್ತಾನದ ಮಾಜಿ ಕೋಚ್ ಆಗಿದ್ರು. ಸೊ ಅದರಿಂದ ಅವರಿಗೆ ಅಫ್ಘಾನಿಸ್ತಾನದ ಎಲ್ಲಾ ಪ್ಲಸ್ ಪಾಯಿಂಟ್ ಹಾಗೂ ಮೈನಸ್ ಪಾಯಿಂಟ್ಗಳು ತಿಳಿದಿರ್ತವೆ. ಸೊ ಅದೇ ರೀಸನ್ಗೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಯೋಚನೆ ಮಾಡಿ ಅವರನ್ನು ಈ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು, ಅದು ಕೋಚ್ ಆಗಿ. ಒಂದ್ ವೇಳೆ ಈ ಮೂವ್ ಏನಾದ್ರೂ ಪಾಸ್ ಆಯ್ತು ಅಂತ ಹೇಳಿದ್ರೆ ಐರ್ಲೆಂಡ್ ಅಫ್ಘಾನಿಸ್ತಾನವನ್ನು ಮಣಿಸುವಲ್ಲಿ ಯಶಸ್ವಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಟೀಮಿನ ಎಲ್ಲ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ ತಿಳಿದಿರುವ ವ್ಯಕ್ತಿ ಇನ್ನೊಂದು ಟೀಮ್ನ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ಅದು ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬಹುದಾಗಿರ್ತದೆ. ಗುಡ್ ನ್ಯೂಸ್ ಫಾರ್ ಇಂಡಿಯಾ. ಹೌದು, ಶುಭ್ಮನ್ ಗಿಲ್ ಇವಾಗ ಫಿಟ್ ಆಗಿದ್ದಾರೆ. ಅವರು 2ನೇ ಮ್ಯಾಚ್ಗೆ ಲಭ್ಯರಾಗಿರ್ತಾರೆ ಅನ್ನುವಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ನೋಡೋದಾದ್ರೆ ಮಿಡ್ ಮ್ಯಾಚ್ ನಲ್ಲೇ ವಾಕ್ಔಟ್ ಆಗಿದ್ರು ನಮ್ಮ ಶುಭ್ಮನ್ ಗಿಲ್ ರನ್ ಚೇಸ್ ನ ವೇಳೆ. ಆದ್ರೆ ಇವಾಗ ಒಂದು ಅಪ್ಡೇಟಿನ ಪ್ರಕಾರ ಶುಭ್ಮನ್ ಗಿಲ್ ಮುಂದಿನ ಮ್ಯಾಚ್ ನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಆಟ ಆಡ್ತಾರೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಯಾವುದೇ ರೀತಿಯಾದಂತಹ ಸೀರಿಯಸ್ ಇಂಜುರಿ ಇಲ್ವಂತೆ. ಸೊ ಫುಲ್ಲಿ ಫಿಟ್ ಆಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದರಿಂದ ನಮ್ಮ ಟೀಮ್ ಇಂಡಿಯಾದ ಎನರ್ಜಿ ಬೂಸ್ಟ್ ಅಂತೂ ಆಗೋದು ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ತಂಡದ ಕ್ಯಾಪ್ಟನ್ ಹಾಗೇನೆ ಉತ್ತಮ ಫಾರ್ಮ್ ನಲ್ಲಿರುವಂತಹ ಶುಭ್ಮನ್ ಗಿಲ್ ಇವಾಗ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಫುಲ್ಲಿ ಫಿಟ್ ಆಗಿ ಅಂತ ಹೇಳಿದ್ರೆ ಅದು ಟೀಮ್ ನ ಒಂದು ಸ್ಟ್ರೆಂತ್ ಇನ್ನು ಜಾಸ್ತಿ ಮಾಡ್ತದೆ ಅಂತ ಹೇಳ್ಬಹುದು. ಸೊ ಸದ್ಯಕ್ಕೆ ಇಷ್ಟಂತೂ ಕ್ಲಾರಿಫೈ ಆಗಿದೆ. ಏನಂತ ಹೇಳಿದ್ರೆ ಶುಭ್ಮನ್ ಗಿಲ್ ಮುಂದಿನ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ಪರ ಕಣಕ್ಕಿಳಿತಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಜಸ್ಪ್ರೀತ್ ಬುಮ್ರಾಗಿಲ್ಲ ODI ರ್ಯಾಂಕಿಂಗ್ ನಲ್ಲಿ ಸ್ಥಾನ. ಹೌದು, ಇದು ನೀವು ಕೇಳ್ತಾ ಇರೋದು ನಿಜಾನೇ ಆಗಿರ್ತದೆ. ಯಾಕಿಲ್ಲ ಸ್ಥಾನ?
ಜಸ್ಪ್ರೀತ್ ಬುಮ್ರಾ ಏನಿದ್ದಾರೆ 2023 ODI ವರ್ಲ್ಡ್ ಕಪ್ ಫೈನಲ್ ಏನಿದೆ ಆದ್ಮೇಲೆ ಕಾಣ ಸಿಗುವುದೇ ಇಲ್ಲ ODI ಫಾರ್ಮೆಟ್ ನಲ್ಲಿ. ಸೊ ಇದೇ ರೀಸನ್ ಇರ್ತದೆ. ಜಸ್ಪ್ರೀತ್ ಬುಮ್ರಾ ಇವಾಗ 100 ODI ರ್ಯಾಂಕಿಂಗ್ ಪಟ್ಟಿ ಏನಿದೆ, 100 ಜನರ ODI ರ್ಯಾಂಕಿಂಗ್ ಪಟ್ಟಿ ಏನಿದೆ, ಅದರೊಳಗೆ ಅವರ ಹೆಸರು ಕಾಣ ಸಿಗುವುದಿಲ್ಲ. ಒಂದ್ ವೇಳೆ ಈ ಸೀರೀಸ್ ನಲ್ಲಿ ಏನಾದ್ರು ಪರ್ಫಾರ್ಮೆನ್ಸ್ ಉತ್ತಮವಾಗಿ ಕೊಟ್ರೆ ಅವಾಗ ಮಾತ್ರ 100 ರ್ಯಾಂಕ್ ನೊಳಗೆ ಬರುವಂತ ಚಾನ್ಸಸ್ ಇದೆ. ಇವಾಗ ಅವರು ಸದ್ಯಕ್ಕಂತೂ ನೋಡೋದಾದ್ರೆ 100 ಜನರ ಒಂದು ಟಾಪ್ 100 ಜನರ ಪಟ್ಟಿ ಏನಿದೆ ಅದರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಹೆಸರು ಇರೋದಿಲ್ಲ. ಸೊ ಈ ಸೀರೀಸ್ ತುಂಬಾನೇ ಡಿಸೈಡ್ ಆಗಿರ್ತದೆ. ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರೆ ಕೂಡ್ಲೆ ಮೇಲ್ ಬರ್ಬೋದಾಗಿರ್ತದೆ. ಜಸ್ಪ್ರೀತ್ ಬುಮ್ರಾ ಏನಿದ್ದಾರೆ ಸುಮಾರು 968 ದಿನಗಳ ಬಳಿಕ ODI ಫಾರ್ಮ್ಯಾಟ್ಗೆ ಮರಳುತ್ತಿದ್ದಾರೆ. ಸೊ ಇದರಿಂದ ಅವರ ರ್ಯಾಂಕಿಂಗ್ ಈ ರೀತಿಯಾಗಿದೆ. ಈ ಒಂದು ಸೀರೀಸ್ ಉತ್ತಮ ಪ್ರದರ್ಶನ ಕೊಟ್ರೆ ಖಂಡಿತವಾಗಿ ಅವರು ಮೇಲೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಬೌಲರ್ನ ವಿಷಯದಲ್ಲಿ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಮಾತುಗಳು ಬರೋದಿಲ್ಲ. ಯಾಕಂತ ಹೇಳಿದ್ರೆ ದಿ ಬೆಸ್ಟ್ ಬೌಲರ್ ಅಂತ ಹೇಳ್ಬಹುದು ನಮ್ಮ ಇಂಡಿಯಾದಲ್ಲಿ ಅಂತ ಸದ್ಯದ ಮಟ್ಟಿಗೆ ನೋಡೋದಾದ್ರೆ. T20 ಆಗಿರ್ಬೋದು, ಹಾಗೇನೆ ಟೆಸ್ಟ್ ಆಗಿರ್ಬೋದು, ಹಾಗೇನೆ ODI ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಉತ್ತಮವಾಗಿ ಪ್ರದರ್ಶನ ಕೊಡ್ತಾ ಬಂದಿದ್ದಾರೆ ನಮ್ಮ ಟೀಮ್ ಇಂಡಿಯಾಕ್ಕೆ. ಸೊ ಇಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ಕೊಟ್ರೆ ಅವರ ODI ರ್ಯಾಂಕಿಂಗ್ ಸುಧಾರಿಸುತ್ತೆ ಅಂತ ಹೇಳಬಹುದಾಗಿರ್ತದೆ. ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.